ಎಲ್ಲರೂ ಹೇಗಿದ್ದೀರಿ? ಈ ಥರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲಿ ಅವರು ಸಿಂಪಲ್ ಸುನಿ ಬನ್ನಿ ಸರ್. ಅವ್ರು ನಿಮ್ಮ ಹೀರೋ ಬನ್ನಿ, ಕಮ್ ಸರ್. ಪಾಪ ವಿಲಿಯಂ ಗಥ ವೈಭವ, ಗಥ ವೈಭವ ಅಲ್ಲ. ಮೊದಲನೇದಾಗಿ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಸಿಂಪಲ್ ಸುನಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ನನ್ನ ಪ್ರಕಾರ ಐ ಥಿಂಕ್ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಸಿಂಪಲ್ ಸುನಿ. ನನಗೆ ಅವರೊಟ್ಟಿಗೆ ಕೆಲಸ ಮಾಡೋಕ್ಕಿನ್ನ ಅವಕಾಶ ಸಿಕ್ಕಿಲ್ಲ. ಬಟ್ ಐ ಹೋಪ್ ಐ ಗೆಟ್ ಟು ವರ್ಕ್ ವಿತ್ ದಿಸ್ ಬಾಯ್ ಸಮ್ ಡೇ. ಪ್ರತಿಯೊಂದು ಫ್ರೇಮ್ನು ಕೆತ್ತಿ ತೆಗಿತಿರ್ತಾವೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಫಿಲ್ಮ್. Dushyant, I wish you all the best. You look stunning in the film. Ashika, you always look stunning. You look fantastically stunning this time. William, actually ವಿಕ್ರಾಂತ್ ರೋಣ ಮಾಡ್ಬೇಕಾದ್ರೆ ಹೇಳಿದ್ದೆ, ನೀವು ನಮ್ಮನ್ನು ಮಾತ್ರ ಚೆನ್ನಾಗಿ ತೋರಿಸಿ ಅಂತವ್ರು ಎಲ್ಲರೂ ಚೆನ್ನಾಗಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒನ್ ಆಫ್ ದಿ ಫೈನೆಸ್ಟ್ DOPs ನಮ್ಮಲ್ಲಿ. I wish the entire team all the best. Trailer looks fantastic. And ಇಲ್ಲಿ ನಿಮ್ಮೆಲ್ಲರಿಗೂ ಈ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮಗೆ ಈ ಏರಿಯಾಗಳಲ್ಲಿ ಸಿಕ್ಕಾಪಟ್ಟೆ ಬರೋದು ಕಮ್ಮಿನೇ. ಅದು ಮಂತ್ರಿ ಮಾಲಿಗೆ ಬಂದೇ ಇಲ್ಲ, ಸುಮಾರು ವರ್ಷಗಳಾಗಿದೆ. ಎಲ್ಲರೂ ನೋಡಿ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್. ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಇರಲಿ. ಆ್ಯಂಡ್ ಎಸ್ಪೆಷಲಿ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ಐ ಥಿಂಕ್ ನೋಡಬೇಕಾದ್ರೆ ಒಂದು ವೈಬ್ ಸಿಗುತ್ತೆ ನಮಗೆ ಟ್ರೈಲರಲ್ಲಿ. ವೆರಿ ವೆರಿ ವೆಲ್ ಶಾಟ್. ಸಿಂಪಲ್, ಆಲ್ ದಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಆಲ್ ದಿ ವೆರಿ ಬೆಸ್ಟ್. ವಿಲಿಯಂ, ಆಲ್ ದಿ ಬೆಸ್ಟ್. 14th ರೈಟ್, November 14th ನಿಮ್ಮ ಸಪೋರ್ಟ್ ಅದಕ್ಕಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸುದೀಪ್ ಸರ್, ನೀವು ಬಂದು ಯಾವ್ಯಾವ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದಿರಾ ಅವೆಲ್ಲ ಒಂಥರ ಡೈಮಂಡ್ ಪವರು ಶೈನ್ ಸಿಕ್ದಂಗೆ ಅಷ್ಟು ಪ್ರೀತಿಯಿಂದ ಹಾರೈಸಿರ್ತೀರ. ಬ್ರಾಟ್ ಬಸ್ಟರ್ ಆಗೋಯ್ತು, ಸಾರಿ. ಅದೇ ರೀತಿ ಗತವೈಭವ ಎಲ್ಲ ಯಶಸ್ಸನ್ನ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ, ಶುಭ ಹಾರೈಕೆಯೊಂದಿಗೆ ಗತವೈಭವಕ್ಕೆ ಸಿಗಲಿ ಅಂತ ವಿಶ್ ಮಾಡ್ತಾ, ದೀಪಕ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಎಲ್ಲಿದೆ ಸರ್? ಫ್ಲವರ್ಸು ಅಲ್ಲಿ ಪಕ್ಕದಲ್ಲಿರೋ ಹುಡುಗಿ ಕೊಡ್ಬೇಕು. ಹುಡುಗರು ಇಟ್ಕೊಂಡು ಏನು ಮಾಡೋದು ಇದನ್ನ? ನೀವು ಹೇಳಿದ್ರಿ ಈಗ ಪ್ರತಿಯೊಂದಕ್ಕೂ ಸಹಕಾರ ಮಾಡೋದು ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಸಹಕಾರ ಬರಲ್ಲ ಇದರಲ್ಲಿ. ಇದು ಕನ್ನಡ ಸಿನಿಮಾ ಅಂದಮೇಲೆ ನಮ್ಮ ಸಿನಿಮಾಗೆ ನಮ್ದು ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ಅದರಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊತೇವೆ ಅಷ್ಟೇ. ದೇರ್ ಇಸ್ ನಥಿಂಗ್ ಎಲ್ಸ್. ಇಟ್ಸ್ ಅ ಮ್ಯಾಟರ್ ಆಫ್ ಜಸ್ಟ್ ಅ ಜರ್ನಿ ಫ್ರಮ್ ಹಿಯರ್. May the best happen to the film. That's it. Thank you. And ಕಿಚ್ಚ ಸರ್ ಮಾತು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ ಏನಾದರೂ ಇದೆಯಾ ನಿಮಗೆ? ಸುದೀಪ್ ಸರ್, ಹಾಗೆ ದುಷ್ಯಂತ್ ಅವರು ಫಸ್ಟ್ ಸಿನಿಮಾ ನಿಮ್ಮನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇಂಡಸ್ಟ್ರಿಗೆ ಬರಲೇಬೇಕು ಅಂತ ಪಣ ತೊಟ್ಟವರು. ಅವ್ರಿಗೇನಾದರೂ ಒಂದು ಚಿಕ್ಕ ಟಿಪ್ ಕೊಡ್ತೀರಾ ಅಂತ ಕಾಯ್ತಿದ್ದಾರೆ. ಅವ್ರು ಕೇಳೋಕ್ಕೆ ಭಯ ಆಗ್ತಾ ಇದೆ ಅಷ್ಟೇ. ಟಿಪ್ಸಿಗೆಲ್ಲ ಸೆಟ್ಲ್ ಆಗಿಬಿಡಿ, ಫುಲ್ ಬಿಲ್ ತಗೊಳ್ಳಿ. ಅದೇ ಟಿಪ್ಸ್ ತಗೊಳ್ಳೋದು. ನನಗೇನಂದ್ರೆ ಈಗ ದುಷ್ಯಂತ್ ಅವ್ರ ಹತ್ರ ನಾನು ಟಿಪ್ ಕೊಡೋದೇನಿಲ್ಲ, ಬಟ್ ಅವರು ತುಂಬ ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ. ನಾನು ಆ್ಯಕ್ಚುಲಿ ಅವ್ರ ಹತ್ರ ಕಲಿಬೇಕು. ಹೇಗೆ ಒಬ್ಬ ಕಲಾವಿದ ಇಲ್ಲಿ ಬಂದು ಒಂದು 10 ನಿಮಿಷಗಳ ಕಾಲ ಅಷ್ಟು ಅಚ್ಚುಕಟ್ಟಾಗಿ, ಆಮೇಲೆ ಗೊತ್ತಾಯ್ತು ಅವರು ರಾಜಕಾರಣಿ ಮಗ ಅಂದ್ಬಿಟ್ಟು. ಆಮೇಲೆ ಗೊತ್ತಾಯ್ತು ಓಕೆ. ಆಮೇಲೆ ಇವ್ರು ಹೇಳ್ತಾರೆ ಇದ್ರು, ಇಲ್ಲ ಸರ್ ಫಸ್ಟೇ ಹೇಳಿದ್ದೀನಿ 10 ನಿಮಿಷದಲ್ಲಿ ಸ್ಪೀಚ್ ಮುಗಿಸೋಕ್ಕೆ ಅಂದ್ಬಿಟ್ಟು. ಸೊ ಟಿಪ್ಸ್ ಅವರಲ್ಲ ಮೇಡಮ್, ನಾವು ತೊಗೊಂಡೋಗ್ಬೇಕು ಇಲ್ಲಿಂದ. ಹೇಗೆ 10 minutes ಐ ಕ್ಯಾನ್ ಕೀಪ್ ದ ಕ್ರೌಡ್ ಗೋಯಿಂಗ್. ಆ್ಯಂಡ್ ನಮ್ಮ ಸಿಂಪಲ್ ಸುನಿ ಅವರು ಮಾರ್ಕ್ ಬಗ್ಗೆ ಹಾರ್ಟಲ್ಲೇ ವಿಷಯ ಇಟ್ಕೊಂಡು ಕೂತಿದ್ದಾರೆ. ಸೊ ಸುನಿ ಸರ್, ಮನ್ಸಿನ ಮಾತು ಇವಾಗ ಹಂಚ್ಕೋತೀರಾ?
ಸೈಲೆಂಟ್ ಆಗಿ ಮನ್ಸಲ್ಲಿ ಹೇಳಿದ್ರಲ್ಲ ಅದನ್ನ ಜೋರಾಗಿ ಸುದೀಪ್ ಸರ್ ಪಕ್ಕದಲ್ಲಿ. ಕಮಾನ್, ಎಸ್ ಸುನಿ ಸರ್, ಯು ಕ್ಯಾನ್ ಡೂ ಇಟ್. ಸೊ ಎಲ್ಲ ಡಿಸೆಂಬರ್ 25th ಮಾರ್ಕ್ ಮಾಡ್ಕೊಂಡಿದ್ದೀರಾ? ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟು ಗತವೈಭವ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಗತವೈಭವ ನವೆಂಬರ್ 14ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಿತ್ರತಂಡಕ್ಕಿರಲಿ. ಮತ್ತೊಮ್ಮೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.